2026ನೇ ಸಾಲಿನ ಸೀತಾರಾಮ್ ಜಿಂದಾಲ್ ವಿದ್ಯಾರ್ಥಿ ವೇತನದ ಹೊಸ ಅರ್ಜಿಗಳು ಪ್ರಾರಂಭವಾಗಿದ್ದು, ಅರ್ಜಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅಂದರೆ ಅರ್ಜಿಗೆ ಸಂಬಂಧಪಟ್ಟಂತೆ ಅರ್ಹತಾ ಮಾನದಂಡಗಳಾಗಿರ್ಬೋದು, ವಿದ್ಯಾರ್ಥಿ ವೇತನದ ಬಗ್ಗೆ ಆಗಿರ್ಬೋದು, ಮತ್ತು ಆಯ್ಕೆ ವಿಧಾನದ ಕುರಿತು ಸಂಪೂರ್ಣವಾದಂತಹ ಬದಲಾವಣೆಗಳನ್ನು ಮಾಡಿದ್ದಾರೆ. ಆ ಎಲ್ಲ ಬದಲಾವಣೆಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಕಳೆದ ವರ್ಷ ಯಾವೆಲ್ಲ ವಿದ್ಯಾರ್ಥಿಗಳು ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಆಯ್ಕೆಯಾಗಿಲ್ಲ ಅಥವಾ ನಿಮ್ಮ ಅಪ್ಲಿಕೇಶನ್ ಏನಾದರೂ ಆಟೋ ರಿಜೆಕ್ಟೆಡ್ ಆಗಿದ್ದರೆ ನೀವು ಕೂಡ ಈ ವರ್ಷ ಹೊಸ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಯಾವ ರೀತಿ ಹಾಕಿದರೆ ನಿಮಗೆ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ ಎಂಬುದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಈ ವಿಡಿಯೋನ ನೋಡಿ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ತೀರಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 100% ಈ ಒಂದು ವಿದ್ಯಾರ್ಥಿ ವೇತನ ಬಂದೇ ಬರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ 10ನೇ ತರಗತಿಯ ನಂತರದ ಯಾವುದೇ ತರಗತಿಯನ್ನು ಅಥವಾ ಯಾವುದೇ ಕೋರ್ಸನ್ನು ಓದುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ. ಯಾಕಂದ್ರೆ ಅರ್ಜಿ ಸಲ್ಲಿಸಿದ ಎಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿರುವಂತಹ ಪ್ರತಿ ವಿದ್ಯಾರ್ಥಿಗೂ ಬರುವಂತಹ 100% ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನ ಯೋಜನೆ ಇದಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ. ಇಲ್ಲಿ ಕೆಲವೊಂದಿಷ್ಟು ಅರ್ಹತಾ ಮಾನದಂಡಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಆ ಎಲ್ಲ ಬದಲಾವಣೆಗಳ ಕುರಿತು ನಾನು ಇಲ್ಲಿ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಬಹುದು ನಿಯಮಗಳು ಮತ್ತು ಷರತ್ತುಗಳು ಅಂತೇಳಿ. ಶೈಕ್ಷಣಿಕ ವರ್ಷದ ಪರಿಗಣನೆ ವಿದ್ಯಾರ್ಥಿ ವೇತನದ ಶೈಕ್ಷಣಿಕ ವರ್ಷವನ್ನು ಜೂನ್ 1ರಿಂದ ಮೇ 31ರವರೆಗೂ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವುದಿಲ್ಲ. ಅಂದರೆ ಡಿಸೆಂಬರ್ 30 ಅಥವಾ 31ನೇ ತಾರೀಕಿನವರೆಗೂ ಕೂಡ ನೀವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವುದು ಜೂನ್ 1ರಿಂದ ಮೇ 31ರವರೆಗೆ. ಅಂದರೆ ಪ್ರತಿ ವರ್ಷ ಜೂನ್ 1ರಿಂದ ಮೇ 31ರವರೆಗೂ ಕೂಡ ನೀವು ಯಾವಾಗ ಬೇಕಾದ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಶೈಕ್ಷಣಿಕ ವರ್ಷನಾಗಿ ಪರಿಗಣನೆ ಮಾಡ್ತಾರೆ. ಅಂದರೆ ವರ್ಷದ 12 ತಿಂಗಳು ಕೂಡ ಅಪ್ಲಿಕೇಶನ್ಗಳನ್ನು ನೀವು ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಅರ್ಹತಾ ಮಾನದಂಡಗಳಿಗೆ ಸಂಬಂಧಪಟ್ಟಂತೆ ನೋಡುವುದಾದ್ರೆ ನೀವು 11ನೇ ತರಗತಿ, 12ನೇ ತರಗತಿ, ITI, ಡಿಪ್ಲೊಮಾ, ಪದವಿ, ಸಾಮಾನ್ಯ ಕ್ಷೇತ್ರಗಳು, ವೈದ್ಯಕೀಯ, ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿದ್ದೀರಿ. ಇಲ್ಲೊಂದು ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ ನೀವೇನಾದರೂ 10ನೇ ತರಗತಿ ಮುಗಿಸಿ ಈ ವರ್ಷ 11ನೇ ತರಗತಿ ಓದ್ತಾ ಇದ್ರೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ರಿ. 12ನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ. ಮತ್ತು ITI ಕೂಡ ಮೊದಲ ವರ್ಷ ಓದ್ತಾ ಇದ್ರೆ ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ರಿ. ITI ಅಂತಿಮ ವರ್ಷ ನೀವೇನಾದರೂ ಓದ್ತಾ ಇದ್ರೆ ನಿಮ್ಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ. ಅದೇ ರೀತಿಯಾಗಿ ಡಿಪ್ಲೊಮಾ ಅಂತಿಮ ವರ್ಷ, ಪದವಿ ಅಂತಿಮ ವರ್ಷ, ಜೊತೆಗೆ ಸಾಮಾನ್ಯ ಕ್ಷೇತ್ರಗಳು ಅಂತಿಮ ವರ್ಷ, ವೈದ್ಯಕೀಯ ಅಂತಿಮ ವರ್ಷ, ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಂತಿಮ ವರ್ಷ ನೀವೇನಾದರೂ ಓದ್ತಾ ಇದ್ರಿ ಅಂದರೆ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಸೆಮ್ಮನ್ನು ಓದ್ತಾ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಕ್ಕೆ ಹೋಗಬೇಡ್ರಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದ್ರೆ ಗರಿಷ್ಠ 30 ವರ್ಷದ ಒಳಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ನೀವು PG ಕೋರ್ಸ್ಗಳನ್ನು ಓದ್ತಾ ಇದ್ರೆ ನೀವು ಕೂಡ 30 ವರ್ಷದ ಒಳಗಿನ ವಯೋಮಿತಿಯನ್ನು ಹೊಂದಿರಬೇಕಾಗತ್ತೆ. ಇನ್ನು ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಉದ್ಯೋಗಗಳನ್ನು ಮಾಡ್ತಾ ಇದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು 1 ವರ್ಷಕ್ಕೆ 4 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕಾಗತ್ತೆ. ಗರಿಷ್ಠ 4 ಲಕ್ಷದವರೆಗೂ ಕೂಡ ನಿಮ್ದು ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತು ಇತರರಿಗೆ ಅಂದರೆ ನಿಮ್ಮ ತಂದೆ ತಾಯಿ ಉದ್ಯೋಗವನ್ನು ಹೊರತುಪಡಿಸಿ ಬೇರೆ ಏನಾದರೂ ಕೂಲಿ ಆಗಿರ್ಬೋದು, ಕೃಷಿ ಚಟುವಟಿಕೆಗಳಾಗಿರ್ಬೋದು ಅಥವಾ ಕಾರ್ಮಿಕರಾಗಿರ್ಬೋದು, ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ರೆ 1 ವರ್ಷಕ್ಕೆ 2,50,000 ರೂಪಾಯಿವರೆಗೆ ನಿಮ್ಮ ವಾರ್ಷಿಕ ಆದಾಯ ಇಲ್ಲಿ ಇರಬೇಕಾಗತ್ತೆ. ಅಷ್ಟಿದ್ರೆ ಮಾತ್ರ ನೀವು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ. ಅರ್ಜಿಯ ಮಿತಿ ಬಗ್ಗೆ ನೋಡೋದಾದ್ರೆ ಒಬ್ಬ ವಿದ್ಯಾರ್ಥಿಯು ತಮ್ಮ ಕೋರ್ಸ್ನ ಸಂಪೂರ್ಣ ಅವಧಿಯಲ್ಲಿ ಒಮ್ಮೆ ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದೀರಿ. ಅಂದ್ರೆ ನೀವೇನಾದರೂ ಡಿಗ್ರಿ ಓದುವಾಗ ಮೊದಲ ಸೆಮಿಸ್ಟರ್ನಲ್ಲಿ ಅಥವಾ ಮೊದಲ ವರ್ಷದಲ್ಲಿ ಏನಾದರೂ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಅಂದ್ರೆ ಏನಾದರೂ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ 2ನೇ ಸೆಮಿಸ್ಟರ್ನಲ್ಲಿ ಅಥವಾ 2ನೇ ವರ್ಷದಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ರಿನ್ಯೂವಲ್ ಮಾಡ್ಕೊಳ್ಳೋದಿರುತ್ತೆ. ಪ್ರತಿ ವರ್ಷವೂ ಕೂಡ ಅಂದರೆ 1 ಬಾರಿ ಅರ್ಜಿ ಸಲ್ಲಿಸಿ ನೀವೇನಾದರೂ ಆಯ್ಕೆ ಆದರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಆದರೆ ನೀವೇನಾದರೂ ಮೊದಲ ವರ್ಷದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು 2ನೇ ವರ್ಷದಲ್ಲಿ ಸೆಕೆಂಡ್ ಸೆಮಿಸ್ಟ್ರು ಅಥವಾ ಫಸ್ಟ್ ಸೆಮಿಸ್ಟರ್ನಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ಗಳನ್ನು ಉಳಿಸ್ಕೊಂಡ್ರೆ ಅಂದರೆ ಯಾವುದಾದ್ರೂ ಸಬ್ಜೆಕ್ಟ್ಗಳನ್ನು ಅನುತ್ತೀರ್ಣರಾದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ವಿದ್ಯಾರ್ಥಿ ವೇತನವನ್ನು ಕೊಡುವುದಿಲ್ಲ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಂದು ಸಬ್ಜೆಕ್ಟನ್ನು ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾರೆ.
ಇಲ್ಲಿ ನಿಮ್ಗೆಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ನಾನು. ಇನ್ನು ಅರ್ಹ ಸಂಸ್ಥೆಗಳು ನೋಡೋದಾದ್ರೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳು, ಕಾಲೇಜುಗಳು ಮತ್ತು ಸಂಸ್ಥೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಹೆಚ್ಚಿನ ಶುಲ್ಕ ವಿಧಿಸದ ಖಾಸಗಿ ಸಂಸ್ಥೆಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಆಟೋ ರಿಜೆಕ್ಟೆಡ್ ಆಗಿದೆ ಅಂತೇಳಿ ಬರ್ತಾ ಇದೆ ಅಂತೇಳಿ ಬಹಳಷ್ಟು ಜನ ಹಿಂದಿನ ವರ್ಷ ಏನು ಹೇಳ್ತಾ ಇದ್ರಿ ಅಂಥವರಿಗೆ ಇಲ್ಲಿ ಪ್ರಮುಖ ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ನೀವೇನಾದರೂ ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಕಾಲೇಜುಗಳಲ್ಲಿ ಓದ್ತಾ ಇದ್ರ ಆ ಏನಾದರೂ ಕಾಲೇಜು ನಿಮಗೆ ಹೆಚ್ಚಿನ ಶುಲ್ಕವನ್ನು ಅಂದರೆ ನಿಮ್ಮ ಕೋರ್ಸಿಗೆ ಅನುಗುಣವಾಗಿ ಏನಾದರೂ PUC ಓದ್ತಾ ಇದ್ರೆ ನಿಮ್ಮ ವಾರ್ಷಿಕ ಶುಲ್ಕ ಕನಿಷ್ಠ 35,000ದಿಂದ ಗರಿಷ್ಠ 50,000 ಒಳಗಿರಬೇಕಾಗತ್ತೆ. ನೀವೇನಾದರೂ ಪದವಿಯನ್ನು BA, BCom, ಡಿಗ್ರಿ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಾ ಇದ್ರೆ ಗರಿಷ್ಠ 25,000 ಒಳಗಿರಬೇಕಾಗತ್ತೆ. ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ 1 ಲಕ್ಷ ಅಥವಾ 1,50,000 ಒಳಗಿರಬೇಕಾಗತ್ತೆ. ನೀವೇನಾದರೂ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಾ ಇದ್ರೆ 2.5 ಲಕ್ಷ ಅಥವಾ 3 ಲಕ್ಷದವರೆಗೂ ಕೂಡ ಇದ್ರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇದನ್ನು ಹೊರತುಪಡಿಸಿ ನೀವು ಬರೀ PUC ಓದುವಾಗ 1 ಲಕ್ಷ ರೂಪಾಯಿ ಏನಾದರೂ ನಿಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಿಮ್ಮ ಹತ್ರ ಶುಲ್ಕವನ್ನು ತೆಗೆದುಕೊಂಡಿದ್ದು ಅಂದ್ರೆ ಅಂತಹ ವಿದ್ಯಾರ್ಥಿಗಳ ಅಪ್ಲಿಕೇಶನ್ಗಳನ್ನು ಅಪ್ರೂವಲ್ ಮಾಡುವುದಿಲ್ಲ. ದಯವಿಟ್ಟು ನೀವು ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಡ್ರಿ. ಇಲ್ಲಿ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರಿ ಅನುದಾನಿತ ಕಾಲೇಜುಗಳಲ್ಲಿ ಓದ್ತಾ ಇರುವಂಥವರು ಮತ್ತು ಖಾಸಗಿ ಸಂಸ್ಥೆಯಲ್ಲಿ ಓದ್ತಾ ಇರ್ಬೋದು, ಆದರೆ ಕಡಿಮೆ ಶುಲ್ಕ ಇರಬೇಕು, ನಿಮ್ಮದು ಅಲ್ಲಿ ಕಾಲೇಜಿನ ಫೀ ಕಡಿಮೆ ಇರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟನ್ನು ಇಲ್ಲಿ ಕೊಡ್ತಾರೆ. ಇನ್ನು ಸಾಮಾನ್ಯ ನಿಯಮಗಳು ಮತ್ತು ಬಾಧೆಗಳು ಅಂತೇಳಿ ಅಂದರೆ ಸಾಮಾನ್ಯ ನಿಯಮಗಳನ್ನು ಕೊಟ್ಟಿದ್ದಾರೆ. ಏನಂದ್ರೆ ನಿಮ್ಮ ವೈಯಕ್ತಿಕ ಅಥವಾ ಶೈಕ್ಷಣಿಕ ಮಾಹಿತಿಯಲ್ಲಿನ ಯಾವುದೇ ಬದಲಾವಣೆಗಳನ್ನು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ತಂಡಕ್ಕೆ ವಿಳಂಬವಿಲ್ಲದೆ ತಿಳಿಸಬೇಕು. ಹಾಗೆ ಮಾಡಲು ವಿಫಲರಾದರೆ ನಿಮ್ಮ ಅರ್ಹತೆ ಅಥವಾ ನವೀಕರಣದ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ನೀವೇನಾದರೂ ಒಂದು ಸೆಮ್ ರಿಸಲ್ಟ್ ಬರಲಿಲ್ಲ, ಸೆಲೆಕ್ಷನ್ ಆಗಿದ್ರಿ, ಒಂದು ಉದಾಹರಣೆಗೆ ಹೇಳುವುದಾದ್ರೆ ನೀವೇನಾದರೂ ಈಗ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆಗಿದ್ದೀರಿ, ನೀವು ಫಸ್ಟ್ ಸೆಮ್ಮು ಒಂದು ಚೆಕ್ಕನ್ನು ಪಡ್ಕೊಂಡಿದ್ದೀರಿ, ಸೆಕೆಂಡ್ ಚೆಕ್ಕನ್ನು ಪಡೆದುಕೊಳ್ಳುವಾಗ ಇನ್ನೂ ನಿಮ್ಮ ಕಾಲೇಜಿನಿಂದ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಅಥವಾ ನಿಮ್ಮ ಯೂನಿವರ್ಸಿಟಿದಿಂತ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಜಿಮೇಲ್ ಮೂಲಕ ನೀವು ಮೆಸೇಜನ್ನು ಮಾಡಬೇಕು. ಇದುವರೆಗೂ ಕೂಡ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ, ಮಾಡಿದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಂತೇಳಿ. ನೀವೇನಾದರೂ ಹಾಗೆ ರಿಸಲ್ಟ್ ಬರುವವರೆಗೂ ಕೂಡ ಸುಮ್ಮನೆ ಕೂತ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ದಯವಿಟ್ಟು ಇದೊಂದು ತಿಳಿಯಾಗಿರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ. ಇನ್ನು ಸಂವಹನಕ್ಕೆ ಪ್ರತಿಕ್ರಿಯಿಸಲು ಅಗತ್ಯ ದಾಖಲೆಗಳನ್ನು ಒದಗಿಸಲು ಮತ್ತು ಪ್ರತಿಷ್ಠಾನದೊಂದಿಗೆ ಸಂಪರ್ಕವಿರಲು ವಿಫಲರಾದರೆ ಅನರ್ಹತೆ, ವಿದ್ಯಾರ್ಥಿ ವೇತನವನ್ನು ಸ್ಥಗಿತಗೊಳಿಸುವುದು ಅಥವಾ ಭವಿಷ್ಯದ ಬೆಂಬಲಕ್ಕಾಗಿ ಅರ್ಹತೆಯನ್ನು ಕಳೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಅಂದರೆ ಈಗೇನು ಹಿಂದೆ ಹೇಳಿದ್ನಲ್ಲ ಅದೇ ರೀತಿ. ಅಂದರೆ ಅವರು ಮೆಸೇಜನ್ನು ಕಳಿಸ್ತಾರೆ, ನಿಮಗೆ ಮಾರ್ಕ್ಸ್ ಕಾರ್ಡನ್ನು ಕಳಿಸ್ರಿ, ಪ್ರೋಗ್ರೆಸ್ ರಿಪೋರ್ಟನ್ನು ಕಳಿಸ್ರಿ ಅಂತೇಳಿ. ನೀವೇನಾದರೂ ಅವ್ರಿಗೆ ಹೊಳ್ಳಿ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅಥವಾ ನೀವು ಏನಾದರೂ ಅವ್ರು ಹೇಳಿದ ಟೈಮ್ ಡಾಕ್ಯುಮೆಂಟ್ಗಳನ್ನು ಕಳಿಸಲಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ದಯವಿಟ್ಟು ಇದೊಂದು ತಲೆಯಾಗಿಟ್ಕೊಡ್ರಿ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರು ಕೂಡ ಅವರಿಗೆ ರಿಪ್ಲೈ ಮಾಡಿರಿ, ಹಿಂಗೆ ನಮ್ಮದು ರಿಸಲ್ಟ್ ಇನ್ನೂ ಬಂದಿಲ್ಲ, ದಯವಿಟ್ಟು ಬಂದ ತಕ್ಷಣ ಕಳಿಸ್ತೀವಿ ಅಂತಾದರೂ ಅವ್ರಿಗೆ ಮೆಸೇಜ್ ಮಾಡಿರಿ. ಅಥವಾ ನಮ್ಮದು ಹಿಂಗೆ ಉಳ್ಕೊಂಡಿದೆ, ಸ್ವಲ್ಪ ರಿವ್ಯಾಲ್ಯೂಯೇಷನ್ ಹಾಕಿದ್ದೀವಿ, ಏನಾದರೂ ಸಬ್ಜೆಕ್ಟ್ ಉಳ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಕಳಿಸ್ತೀವಿ ಅಂತೇಳಿ ನೀವು ಅವರಿಗೆ ಮೆಸೇಜನ್ನು ಒಳ್ಳೆ ರಿಪ್ಲೈಯನ್ನು ಮಾಡಬೇಕಾಗತ್ತೆ. ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ಇಲ್ಲಿ ದಾಖಲೆಗಳು ಪ್ರಮುಖ ಪಾತ್ರ ವಹಿಸ್ತವೆ. ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ಇಟ್ಕೋಬೇಕು. ನೀವೇನಾದರೂ ಸರಿಯಾದ ಪ್ರಮಾಣದಲ್ಲಿ ಏನಾದರೂ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನು ಪದೇ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ದಯವಿಟ್ಟು ಅರ್ಥ ಮಾಡ್ಕೋರಿ. ಪ್ರತಿಯೊಬ್ಬರು ಕೂಡ ಇದನ್ನು ಗಮನದಲ್ಲಿ ಇಟ್ಕೋರಿ. ನಾನು ಹೇಳುವಂಥ ಮಾಹಿತಿಯನ್ನು ಏನಂದ್ರೆ ಪ್ರಾಂಶುಪಾಲರು ಅಥವಾ ಉಪನ್ಯಾಸಕರು ಮೊರಂ ಮಾಡಿ ಸಹಿ ಮಾಡಿದ ಇತ್ತೀಚಿನ ಪರೀಕ್ಷಾ ಫಲಿತಾಂಶದ ಪ್ರತಿ, 10ನೇ ತರಗತಿ ಪರೀಕ್ಷಾ ಫಲಿತಾಂಶದ ಪ್ರತಿ, 12ನೇ ತರಗತಿಯ ಫಲಿತಾಂಶದ ಪ್ರತಿ, ಈ ರೀತಿ ಎಲ್ಲ ದಾಖಲೆಗಳು ಬೇಕಾಗತ್ತೆ. ಜೊತೆಗೆ ಆದಾಯ ಪ್ರಮಾಣ ಪತ್ರ, ಹಾಗೆ ಹೆಚ್ಚುವರಿ ಪ್ರಮಾಣ ಪತ್ರಗಳಂದ್ರೆ ಇಲ್ಲಿ ನೋಡ್ರಿ ಏನೇನು ಡಾಕ್ಯುಮೆಂಟ್ ಬೇಕಾಕವಂದ್ರೆ ಇದೇನು ಅಪ್ಲಿಕೇಶನ್ ಹಾಕ್ತಿರಲ್ಲ ಅಪ್ಲಿಕೇಶನ್ ಫಾರ್ಮೆಟ್ ಬೇಕಾಗತ್ತೆ. ಜೊತೆಗೆ ಅದರಲ್ಲಿ ಕೆಲವೊಂದಿಷ್ಟು ಅಟ್ಯಾಚ್ ಅನುಬಂಧ 5, 6, 7 ಈ ರೀತಿ 11 ಈ ರೀತಿಯಾದಂತಹ ಕೆಲವೊಂದಿಷ್ಟು ಫಾರ್ಮೆಟ್ಗಳದಾವ. ಆ ಎಲ್ಲ ಫಾರ್ಮೆಟ್ಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಜೊತೆಗೆ 10ನೇ ತರಗತಿ ಅಂಕಪಟ್ಟಿ, ನೀವೇನಾದರೂ 12ನೇ ತರಗತಿ ಮುಗಿಸಿದ್ರೆ 12ನೇ ತರಗತಿ ಅಂಕಪಟ್ಟಿ, ಜೊತೆಗೆ ಹೆಚ್ಚುವರಿ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ, ನೀವೇನಾದರೂ SC ST ದವರಾಗಿದ್ರೆ SC ST ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗತ್ತೆ. ಈ ಎಲ್ಲ ದಾಖಲೆಗಳಿಗೆ ನೀವು ಕಡ್ಡಾಯವಾಗಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿ ಸಿಕ್ಕ ಮಾಡಿಸಲೇಬೇಕಾಗತ್ತೆ. 10ನೇ ತರಗತಿ ಅಂಕಪಟ್ಟಿಗೂ ಮಾಡಿಸ್ಬೇಕು, 12ನೇ ತರಗತಿ ಅಂಕಪಟ್ಟಿಗೂ ಮಾಡಿಸ್ಬೇಕು, ಆದಾಯ ಪ್ರಮಾಣ ಪತ್ರಕ್ಕೂ ಮಾಡಿಸ್ಬೇಕು, ಬ್ಯಾಂಕ್ ಪಾಸ್ಬುಕ್ಕಿಗೂ ಮಾಡಿಸ್ಬೇಕು. ಜೊತೆಗೆ ಅವರ ಅಪ್ಲಿಕೇಶನ್ ಫಾರ್ಮೆಟ್ನ ಪ್ರತಿಯೊಂದು ಕಡೆಯೂ ಅವ್ರು ಏನು ಅಲ್ಲಿ ಬರ್ದಿರ್ತಾರಲ್ಲ ಸಿಗ್ನೇಚರ್ ವಿತ್ ಪ್ರಿನ್ಸಿಪಾಲ್ ಅಂತ ಹೇಳಿ, ಅಲ್ಲಿ ಕಡ್ಡಾಯವಾಗಿ ಸಿಕ್ಕ ಸಿಗ್ನೇಚರನ್ನು ಮಾಡಲೇಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ಮಾಡದೆ ಅಪ್ಲೋಡ್ ಮಾಡ್ರಿ ಅಂದ್ರೆ
ಮತ್ತೆ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಕ್ಕೆ ನಿಮ್ಮನ್ನು ಕೇಳ್ತಾರ. ಯಾವ ಡಾಕ್ಯುಮೆಂಟ್ ಮಿಸ್ ಆಗಿರುತ್ತಲ್ಲ, ಯಾವ ಡಾಕ್ಯುಮೆಂಟ್ಗೆ ಸಿಗ್ನೇಚರ್ ಮಾಡಿಸುವುದಲ್ಲ ಅಂತಹ ಡಾಕ್ಯುಮೆಂಟ್ಗಳಿಗೆ ಮತ್ತೆ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಕೇಳ್ತಾರ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದೇ ಸಾರಿ ಅಪ್ಲೋಡ್ ಮಾಡಿಬಿಡ್ರಿ ಕರೆಕ್ಟಾಗಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರಾ ಅಂದ್ರೆ, ಈಗ ಫಸ್ಟ್ ಸೆಮಿಸ್ಟ್ರು ಉದಾಹರಣೆಗೆ ಡಿಗ್ರಿ ಹೇಳ್ತಾ ಇದ್ದೀನಿ ನಾನು. ಡಿಗ್ರಿ ನಿಮ್ಮದು ಫಸ್ಟ್ ಸೆಮಿಸ್ಟರ್ ಏನಾದ್ರು ಫಲಿತಾಂಶ ಬಂತಂದ್ರೆ ನೀವೇನು ಮಾಡ್ತೀರ ಅಂದ್ರೆ ಅದನ್ನು ಪ್ರಿಂಟ್ ತೊಗೋತೀರಿ. ಅಂದರೆ 2 ಪೇಜ್ ಬರುತ್ತೆ. ಅದು ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಅದ ಅಂದ್ರೆ ಫಸ್ಟ್ನೇ ಪೇಜಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ. ಸೆಕೆಂಡ್ ಪೇಜಲ್ಲಿ ನಿಮ್ಮ ಅಂಕಗಳು ಏನಿರುತ್ತಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತೀರ ಅಂದ್ರೆ ಸೆಕೆಂಡ್ ಪೇಜ್ಗೆ ಮಾತ್ರ ಸಿಕ್ಕ ಸಿಗ್ನೇಚರನ್ನು ಮಾಡಿ ಅಪ್ಲೋಡ್ ಮಾಡ್ತೀರಿ. ಹಾಗೆ ಮಾಡುವುದರಿಂದ ಅದು ಅಪ್ಲೋಡ್ ಆಗುವುದಿಲ್ಲ, ಮತ್ತೆ ಅಪ್ಲೋಡ್ ಮಾಡಕ್ಕೆ ಕೇಳ್ತಾರೆ. ದಯವಿಟ್ಟು ಫಸ್ಟ್ ಪೇಜಿ ಮತ್ತು ಸೆಕೆಂಡ್ ಪೇಜ್ ಅಂದರೆ ಏನು, ಫಸ್ಟ್ ಪೇಜಲ್ಲಿ ಸಿದ್ದರಾಮಯ್ಯನವರ ಫೋಟೋ ಮತ್ತು ಉನ್ನತ ಶಿಕ್ಷಣ ಸಚಿವರ ಫೋಟೋ ಒಂದಿರುತ್ತೆ. ಜೊತೆಗೆ ನಿಮ್ದು ಕೆಳಗೆಲ್ಲ ಡೀಟೇಲ್ಸ್ ಇರುತ್ತೆ. ಯಾವ ಮಂತಲ್ಲಿ ಎಕ್ಸಾಮ್ ಬರೆದ್ರಿ, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಸ್ಟೂಡೆಂಟ್ ID ಆಗಿರ್ಬೋದು, ಈ ಎಲ್ಲ ಡೀಟೇಲ್ಸ್ ಇರುತ್ತಲ್ಲ. ಅದ್ರ ಕೆಳಗೂ ಕೂಡ ಕಡ್ಡಾಯವಾಗಿ ನಿಮ್ಮ ಪ್ರಾಂಶುಪಾಲರ ಸಹಿ ಸಿಕ್ಕ ಮಾಡಿಸಲೇಬೇಕಾಗಿರುತ್ತೆ. 2 ಪೇಜ್ ಕೂಡ ಸಹಿ ಸಿಕ್ಕ ಮಾಡಿಸಿ ನೀವು ಅಪ್ಲೋಡ್ ಮಾಡಬೇಕು. ನಿಮಗೆ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಪ್ರತಿ ದಾಖಲೆಗೂ ಕೂಡ ಕಡ್ಡಾಯವಾಗಿ ನೀವು ಸಹಿ ಸಿಕ್ಕವನ್ನು ಮಾಡಿಸಿ ಅಪ್ಲೋಡ್ ಮಾಡಿರಿ. 100% ನಿಮ್ಮ ಡಾಕ್ಯುಮೆಂಟ್ಗಳು ವೆರಿಫಿಕೇಶನ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರ್ತೈತಿ. ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇನ್ನು ವಿದ್ಯಾರ್ಥಿ ವೇತನದ ಪ್ರಯೋಜನ ಬಗ್ಗೆ ನೋಡೋದಾದ್ರೆ, ಹಣಕಾಸಿನ ನೆರವು ಅಂತ ಹೇಳಿ ಬೋಧನಾ ಶುಲ್ಕಗಳನ್ನು ಭರಿಸಲಾಗುವುದು ಮತ್ತು ಅಧ್ಯಯನ ಸಾಮಗ್ರಿಗಳು ಹೆಚ್ಚುವರಿ ಸಹಾಯವನ್ನು ಒದಗಿಸುತ್ತದೆ ಅಂತ ಹೇಳಿದ್ದಾರೆ. ವಸತಿ ವೆಚ್ಚಗಳನ್ನು ಸಹ ಭರಿಸಲು ಅಂತ ಹೇಳಿದ್ದಾರೆ. ಜೊತೆಗೆ ಶೈಕ್ಷಣಿಕ ಶ್ರೇಷ್ಠತೆ ಉತ್ಸಾಹ, ವಿದ್ಯಾರ್ಥಿ ವೇತನದ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಆಧರಿಸಿರುವುದರಿಂದ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಗಳನ್ನು ಕಾಯ್ದುಕೊಳ್ಳಲು ಪ್ರೇರೇಪಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಈಗಾಗಲೇ ಹೇಳಿದಾಗೆ ಸ್ಟಾರ್ಟಿಂಗ್ ನಿಮ್ಗೆ ನಾನು ಹೇಳಿದ್ದೀನಿ, ವಿದ್ಯಾರ್ಥಿ ವೇತನದಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ ಅಂತೇಳಿ. ಏನಂದ್ರೆ, ಹಿಂದೆ ನೀವು ಏನು ಅಪ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕ್ತಿದ್ರಿ, ಆ ಸಮಯದಲ್ಲಿ ಅವ್ರು ಏನು ಡೀಟೇಲ್ಸ್ ಕೊಟ್ಟಿರಂದ್ರೆ ಗರಿಷ್ಠ 3,600 ರೂಪಾಯಿವರೆಗೂ ಮಾತ್ರ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇವೆ ಅಂತ ಹೇಳಿದ್ರು. ಆದರೆ ಈಗ ಏನು ಆನ್ಲೈನ್ ಮಾಡಿದಾರಲ್ಲ, ಇವಾಗಿನಿಂದ ಅಂದರೆ 2 ವರ್ಷದಿಂದ ಏನು ಮಾಡಿದಾರೆ ಅಂದ್ರೆ ಇಂತಿಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಅಂತೇಳಿ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ 5,100 ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಗೆ ಎಷ್ಟು ಅವಶ್ಯಕತೆ ಐತಲ್ಲ, ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟು ಇರುತ್ತಲ್ಲ ಅದರ ಮೇಲೆ ಅಲ್ಲಿ ಎಂಟ್ರಿ ಮಾಡ್ರಿ. ಅವರು ಆಲ್ರೆಡಿ ಅಪ್ಲಿಕೇಶನ್ದಾಗ ಕೇಳ್ತಾರೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಬೇಕು ಅಂತೇಳಿ. ಅಷ್ಟು ವಿದ್ಯಾರ್ಥಿ ವೇತನವನ್ನು ಮಾತ್ರ ಮೆನ್ಷನ್ ಮಾಡಿರಿ. ಹೆಚ್ಚಿಗೆ ಮೆನ್ಷನ್ ಮಾಡಿರಿ ಅಂದ್ರೆ ನಿಮ್ಮ ಅಪ್ಲಿಕೇಶನನ್ನು ಪೆಂಡಿಂಗ್ನಾಗ ಇಡ್ತಾರೆ. ದಯವಿಟ್ಟು ನಿಮ್ಮ ಕಾಲೇಜಿನ ಶುಲ್ಕಕ್ಕೆ ಅನುಗುಣವಾಗಿ 1,500, 2,000, 2,500, 3,000, 3,600, 4,500ವರೆಗೂ ಕೂಡ ನೀವು ಅಪ್ಲಿಕೇಶನಲ್ಲಿ ಅಮೌಂಟನ್ನು ಹಾಕಬಹುದು. ಆದರೆ ಹೆಚ್ಚಿಗೆ ಆಸೆಯನ್ನು ಪಡಬೇಡ್ರಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಶಿಕ್ಷಣಕ್ಕೆ ಅನುಗುಣವಾಗಿ, ನಿಮ್ಮ ರೆಸಿಟಿಗೆ ಅನುಗುಣವಾಗಿ ಅವರು ತಾಳೆ ಮಾಡಿ ನೀವು ಹೆಚ್ಚು ಏನಾದರೂ ವಿದ್ಯಾರ್ಥಿ ವೇತನವನ್ನು ಅಲ್ಲಿ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡುವುದಿಲ್ಲ. ನಿಮ್ಮ ಅಪ್ಲಿಕೇಶನ್ ಬರೀ ಪ್ರೋಗ್ರೆಸ್ ಒಳಗಿರುತ್ತೆ. ಅಪ್ಲಿಕೇಶನ್ ಪ್ರೋಗ್ರೆಸ್ ಮಾತ್ರ, ಸ್ಟೇಟಸ್ ಅಪ್ಡೇಟ್ ಆಗುವುದಿಲ್ಲ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತದೆ, ನಿರಂತರ ಆರ್ಥಿಕ ನೆರವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳೋರು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತೀವಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ನಿಯಮ ಮತ್ತು ಷರತ್ತುಗಳಲ್ಲಿ. ಇದಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ನೆಕ್ಸ್ಟ್ ಪ್ರೊಸೆಸ್ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ, ಎಷ್ಟು ದಿನಗಳವರೆಗೂ ಕೂಡ ತೆಗೆದುಕೊಳ್ಳುತ್ತೆ, ಅದರ ನೆಕ್ಸ್ಟ್ ಏನಿರುತ್ತೆ, ಡಾಕ್ಯುಮೆಂಟ್ಗಳನ್ನು ಹೆಂಗೆ ಕಳಿಸಬೇಕು, ಪ್ರತಿಯೊಂದು ವಿಡಿಯೋನು ಮಾಡಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲಿಕೇಶನ್ ಹೆಂಗೆ ಹಾಕುವುದು ಅಂತೇಳಿ ದಯವಿಟ್ಟು ವಿಡಿಯೋ ಮಾಡಿ ಹಾಕ್ರಿ ಅಂತೇಳಿ ಬಹಳಷ್ಟು ಕಮೆಂಟ್ಗಳು ಬಂದು. ಅಂದರೆ ಈ ವಿಡಿಯೋಗೆ ಖಂಡಿತವಾಗ್ಲೂ ಕೂಡ ಅದೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ. ಯಾವುದೇ ರೀತಿ ಪರೀಕ್ಷೆ, ಸಂದರ್ಶನ, ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ. ನೇರವಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಆರ್ಥಿಕ ಸ್ಥಿತಿಗತಿಗಳ ಮೇಲೆ. ನಿಮ್ಮ ಅಪ್ಲಿಕೇಶನ್ 24 ಅವರ್ಸ್ ಒಳಗಡೆ ಅಪ್ರೂವಲ್ ಅಥವಾ ರಿಜೆಕ್ಟ್ ಆಗಿದೆ ಎಂಬುದು ಕೂಡ ನಿಮಗೆ ಗೊತ್ತಾಗುತ್ತಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.